ನೋಡಿ ಗಾಯ್ಸ್ ನಮ್ಮಣ್ಣ ಇದೆ ಪೀನಟ್ ಗೀ ಪೊಡಿ ನನ್ನ ತಂಗಿ ಸರಿ ಇಲ್ಲ ಬುದ್ಧಿ ಇದೀವಿ ಗೀ ಟೀ ಪೊಡಿ ಅಂತ. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತುಂಬ ಬೇಗ ಎದ್ದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಅಣ್ಣ ಬರ್ತಾ ಇದ್ದಾನೆ, ಅವನ್ನ ಕರ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಅವನು ಹೈದ್ರಾಬಾದ್ಗೆ ಹೋಗಿದ್ದ ಅರೌಂಡ್ 2 weeks. ನೋಡಿ ನಮ್ಮಮ್ಮ ಆಗಲೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ನಮ್ಮಪ್ಪ ರೆಡಿ ಆಗಿಬಿಟ್ಟಿದ್ದಾರೆ. ಸೊ ಇವಾಗ ನಾವು ಹೋಗ್ತಾ ಇರೋದು ಏರ್ಪೋರ್ಟಿಗೆ. ನಾನೇ ಓಡಿಸ್ಬೇಕಿತ್ತು. ಮಾರ್ನಿಂಗ್ 6:30 ಆಗ್ಬಿಟ್ಟಿದೆ ಟೈಮು. ನಾನೇ ಒಂಚೂರು ಲೇಟ್ ಆಗೋಯ್ತು ಎದ್ದಿದ್ದು. ಬನ್ನಿ ಅಪ್ಪ. ಸೊ ಇವಾಗ ಹೋಗಿ ಫುಲ್ ನೋಡಿ ನಮ್ಮಮ್ಮ ಇಷ್ಟು ಬೇಗ ಎದ್ದೇಳೋದೇ ಇಲ್ಲ. ನಮ್ಮ ಅಣ್ಣ ಬರ್ತಿದ್ದಾನೆ ಅಂತ ಇಷ್ಟು ಬೇಗ ಎದ್ದು ಬಿಟ್ಟಿದ್ದಾರೆ. ಸೊ ಇವಾಗ ಏರ್ಪೋರ್ಟಿಗೆ ಹೋಗುವ ಬನ್ನಿ. ಹಂಗೆ ವೆದರ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಆ್ಯಕ್ಚುಲಿ ಫುಲ್ ಚಳಿ ಆಚೆ. ನಮ್ಮಮ್ಮ ಆಗಲೇ ಕಾಫಿ ಬೇಕು ಅಂತ ಕೂತ್ಕೊಂಡಿದ್ರು. ಸ್ಟಾರ್ಟಿಂಗ್ ಇನ್ನ 5 ನಿಮಿಷಕ್ಕೆ ನಮ್ಮಮ್ಮ ಕಾಫಿ ಬೇಕು ಅಂತ ಕೂತ್ಕೊಂಡಿದ್ರು. ನಾವು ಕೊಡಿಸ್ಲಿಲ್ಲ. ಇವಾಗ ಹೊರಟಿದ್ದೀವಿ. ಏನಮ್ಮ? ಹಾಯ್ ಗಾಯ್ಸ್, ನನಗೆ ಈ ಚಳಿಲಿ ಬಿಸಿ ಕಾಫಿ ಕುಡಿಬೇಕು ಅಂತ ಆಸೆ, ಆದ್ರೆ ಇವ್ರು ಕೊಡ್ಸಲ್ಲ ಅಂದ್ಬಿಟ್ಲು. ಏನಾಗಿದೆ ಗೊತ್ತಾ, ನಮ್ಮ ಅಣ್ಣ ಕರೆಕ್ಟಾಗಿ ಆಲ್ಮೋಸ್ಟ್ 8 ಗಂಟೆಗೆ ಲ್ಯಾಂಡ್ ಆಗ್ಬಿಡ್ತಾನೆ. ನಾವು ಹೊರಟಿದ್ದೆ 6:30 6:45 ಆಗೋಗಿತ್ತು. ಎಷ್ಟು ಇವಾಗ ಆಲ್ರೆಡಿ ಟೈಮ್ 7:15. ಇನ್ನ ನಮಗೆ 1 hour ಬೇಕು ಇಲ್ಲಿಂದ ಹೋಗೋದಕ್ಕೆ. ಅದಕ್ಕೆ ನಾವು ಡೈರೆಕ್ಟಾಗಿ ಒಂದು ಸಿಕ್ಕಿದ್ಮೇಲೆ ಒಂದ್ ಕಡೆ ನಿಲ್ಸಿ ತಿಂಡಿ ಎಲ್ಲ ತಿನ್ಕೊಂಡು ಅವಾಗ ಕಾಫಿ ಕೊಡಿಸ್ತೀವಿ ಅಂತ ನಮ್ಮಮ್ಮಂಗೆ. ಇಲ್ಲ ಏರ್ಪೋರ್ಟಲ್ಲಿ ಕಾಫಿ ಕೊಡಿಸ್ತೀವಿ ಅಂದ್ರೆ ಬೇಡ ಅಂತ, ಇಲ್ಲೇ ಎಲ್ಲಾನ ಬೇಕಂತ ನಮ್ಮಮ್ಮಗೆ. ಅದಕ್ಕೆ ಇಲ್ಲ ಅಂತ ಕರ್ಕೊಂಡು ಹೋಗ್ತಾ ಇದೀವಿ, ಅಲ್ಲೇ ಕೊಡ್ಸುವ ಅಂತ. ಸೊ ನಡೀರಿ ಹೋಗೋಣ, ಟೈಮ್ ಆಗೋಗಿದೆ. ನಮ್ಮಪ್ಪ ಯಾಕೋ ಏನೋ ಮಾತಾಡ್ತಾ ಇಲ್ಲ, ನಿದ್ದೆ ಮೂಡಲಿದ್ದಾರೆ ನಮ್ಮಪ್ಪ. ಸೊ ಅದಕ್ಕೆ ಹೋಗ್ತಾ ಇದೀವಿ ಗಾಯ್ಸ್. ಬನ್ನಿ ಏನೇ ಹೇಳಿದ್ವಿ, ಈ ದೇವನಹಳ್ಳಿ ಏರ್ಪೋರ್ಟಿಗೆ ಹೋಗುವಂತ ದಾರಿ ಮಾತ್ರ ಸಖತ್ತಾಗಿದೆ. ನಿಜ ಒಂದ್ ಸ್ವಲ್ಪನೂ ಬೋರ್ ಆಗಲ್ಲ ಓಡ್ಸೋದಕ್ಕೆ. ಏನ್ ಕ್ರೇಜಿ ಇದೆ ಅಂದ್ರೆ ದಾರಿ, ಐ ಮೀನ್ ರೋಡ್ ಮಾತ್ರ ಒಂದ್ ಸ್ವಲ್ಪನೂ ಹಂಪ್ಸ್ ಇಲ್ಲ, ಏನಿಲ್ಲ. ಫುಲ್ ಹೈವೇ ಸಖತ್ತಾಗಿದೆ ಮಾತ್ರ. ಅವಾಗಿನ ಚಚ್ತಾ ಇದೀನಿ 120 ಸ್ಪೀಡಲ್ಲಿ. ನಾವು ಒಪ್ಪನೂ ಬೈತಿಲ್ಲ ಇವತ್ತು, ಯಾಕಂದ್ರೆ ಅವ್ರಿಗೂ ಗೊತ್ತು ರೋಡ್ ಹೆಂಗ್ ಓಡಿಸ್ಬೇಕು ಅಂತ. ಸೊ ಅವರು ಏನ್ ಬೈತಿಲ್ಲ, ಅದಕ್ಕೆ ಚಚ್ತಾ ಇದೀನಿ ಹಾಕೊಂಡು. ಇನ್ ಮಿಕ್ಕಿ ಟೈಮಲ್ಲಿ ನಮ್ಮ ಅಪ್ಪನ ಬೈತಾರೆ, ಸ್ಲೋ ಓಡಿಸು ಅಂತ. ಇವಾಗ ಏನು ಅಂತಿಲ್ಲ, ಅವರು ಮಲ್ಕೊಂಡ್ಬಿಟ್ಟಿದ್ದಾರೆ. ನಾನು ಪಾಡಿಗೆ ಆರಾಮಾಗೆ ಫುಲ್ ಜೋರಾಗಿ ಓಡಿಸ್ತಾ ಇದ್ದೆ. ಅಂದ್ರೂ ಸಕ್ಕದಾಗಿದೆ ಗೈಸ್ ಈ ರೋಡ್ ಮಾತ್ರ. ಈ ತರ ರೋಡ್ ಇದ್ರೆ ಬೋರೆ ಅನ್ಸಲ್ಲ, ಎಲ್ಲಿಗೆ ಹೋಗೋದಕ್ಕೂ ಬೋರ್ ಅನ್ಸಲ್ಲ. ಅಂದ್ರೆ ಈ ಕಡೆ ದಾವಣಗೆರೆ ಸೈಡ್ ಆ ರೋಡನ್ನು NH ಸಕ್ಕದಾಗಿದೆ. ಅಲ್ಗೋಗೋದಕ್ಕೂ ಏನೂ ಬೇಜಾರಾಗಲ್ಲ ಆ ಹೈವೇ ಮೇಲೆ. ಸೊ ಈ ಹೈವೇನು ತುಂಬಾ ಚೆನ್ನಾಗಿದೆ. ಬೇರೆ ಕೆಲವೊಂದು ಹೈವೇಸ್ ಇರುತ್ತೆ. ಇವಾಗಂತೂ ತುಮಕೂರಿಂದ ಬೆಂಗಳೂರಂತೂ ವರ್ಸ್ಟ್ ಮಾಡ್ಬಿಟ್ಟಿದ್ದಾರೆ. ರೋಡ್ ಮಾತ್ರ ಎಲ್ಲ ಕನ್ಸ್ಟ್ರಕ್ಷನ್ಸ್ ಅದು ಇದು. ಯಪ್ಪ, ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಹಿಂಸೆ ಆಗುತ್ತೆ. ಅದು ಕಾರಲ್ಲಾಗ್ಲಿ ಬಸ್ಸಲ್ಲಾಗ್ಲಿ ಸಿಕ್ಕಾಪಟ್ಟೆ ಹಿಂಸೆ ಅನ್ಸುತ್ತೆ ಗೈಸ್, ತುಂಬಾ ಅಂದ್ರೆ ತುಂಬಾ. ಸೊ ಇವಾಗ ಇನ್ನೇನು ಒಂದು 40 minutes ಇದೆ ನಮಗೆ ಹೋಗೋದಕ್ಕೆ. ನಮಗೆ ಫಸ್ಟ್ ಸ್ಟಾರ್ಟಿಂಗು ಏನಾಗಿತ್ತಂದ್ರೆ ಎಷ್ಟು ತೋರಿಸಿತ್ತು ಅಂದ್ರೆ 8:31 ತೋರಿಸಿತ್ತು ಗೈಸ್ ನಮಗೆ. ಇವಾಗ ನೋಡಿ ನಾನು ಫಾಸ್ಟಾಗಿ ಬಂದು ಯಾವುದಕ್ಕೂ 8:05 ತೋರಿಸ್ತಿದೆ ನಮಗೆ. ಡೆಸ್ಟಿನೇಷನ್ ಟೈಮ್ 8:05 ಇರ್ತೀವಿ ಅಂತ ತೋರಿಸ್ತದೆ. ಆರಾಮಾಗಿ ಹೋಗ್ಬೋದು. ಅಲ್ಲಿ ಹೋಗಿದ ತಕ್ಷಣ ಸಖತ್ ಹೊಟ್ಟೆ ಬೇರೆ ಹಸಿತಿದೆ, ಒಂಚೂರು ಏನಾರ ಹೋಗಿ ತಿನ್ಬಿಡೋದಷ್ಟೇ ಅಲ್ಲೇ. ಸೊ ಬನ್ನಿ ಹೋಗುವ.
ನೋಡಿ ಗಾಯ್ಸ್ ನಮ್ಮಣ್ಣ ಇವ್ನ ಕರ್ಕೊಂಡ್ ಬರೋದಕ್ಕೆ ನಾವು 2 ಸರಿ ತಿರ್ಗಾಡಿದೀವಿ ಇಲ್ಲಿ ಅರ್ಧ ಗಂಟೆ. ಡಿಪಾರ್ಚರ್ಸಿಗೆ ಬರ್ತಾರೆ ಯಾರನ್ನ ಕರ್ಕೊಂಡು ಹೋಗಕ್ಕೆ, ಅರೈವಲ್ಸಿಗೆ ಬರ್ತಾರೆ. ಅದಕ್ಕೆ ನಿಮ್ನ ಓಡಿಸಿದಾರೆ ಇಲ್ಲಿಂದ. ಅರೈವಲ್ಸ್ಗೆ ಬಂದಿದ್ ನಾವು ಸ್ಟಾರ್ಟಿಂಗ್ ಅರೈವಲ್ಸಿಗ್ ಬಂದಿದ್ವಿ, ಅದಾದ್ಮೇಲೆ ಅವ್ನ್ ಮೇಲ್ಗಡೆ ಬರ್ತಾನೆ ಅಂತ ಅನ್ಕೊಂಡ್ ನಾವು ಡಿಪಾರ್ಚರ್ ಬಂದ್ಬಿಟ್ಟಿದ್ವಿ ಗೈಸ್. ಇಲ್ಲೊಂದ್ ಎರಡ್ ಮೂರ್ ಸರಿ ಮತ್ತೆ ಇಲ್ಲಿ ಯಾರು ನಿಲ್ಸಲ್ಲ, ಇಳಿಸೋದಕ್ಕೆ ಜಾಗ. 2-3 ಸರಿ ಬೈಕ್ ಮತ್ತೆ 2-3 ಸರಿ ಎಲ್ಲೋ ತಿರ್ಕೊಂಡು ಓಡೋಡ್ ಬರ್ಬೇಕು. ಓಡ್ ಬಂದೆ ಅಲ್ಗೋನು ಫುಲ್ ತಿರ್ಗಾಡ್ಕೊಂಡು 2-3 ಸರಿ, ಆಮೇಲೆ ದಾರಿ ತಪ್ಪಿ ಎಲ್ಲೆಲ್ಲ ಹೋಗಿ ಕೆಳಗಡೆ ಆರಾಮಾಗಿ ನಿಂತ್ಕೊಂಡ್ಬಿಡ್ಬೋದಲ್ಲಿ ನಮ್ಗೆ ಹಚ್ಕೊಂಡು ಹೋಗಕ್ಕೆ. ಅಯ್ಯೋ ಫೈನಲಿ ಬಂದಿದ್ದಾನೆ ಗೈಸ್ ನಮ್ಮಣ್ಣ. ನನ್ ತಂಗಿ ಸರಿ ಇಲ್ಲ, ಬುದ್ಧಿ ಇದ್ದಿದ್ರೆ ಕೆಳಗೆ ಹೋಗ್ಬಿಟ್ಟು ಡ್ರೈವರ್ ಆಗಿ ಕೂತ್ಕೊಂಡ್ಬಿಡ್ತಾರೆ ಸುಮ್ಮನೆ ಜಾಗದಲ್ಲಿ. ಬಾ ನೀನೇ ಡ್ರೈವರ್ ಆಗ್ಲಿ, ಬಾ ಓಡಿಸ್ತೀನಿ. ಸ್ಟಾರ್ಟ್ ಆಗ್ಲಿ ನೋಡಿ. ನಮ್ಮ ಅಪ್ಪಂಗಂತೂ ಏನು ಇಲ್ಲ ಗೈಸ್, ಇಷ್ಟೊತ್ತಂಗ ಕರ್ಕೊಂಡ್ ಬಂದಿರೋದಕ್ಕೂ ಏನೂ ಇಲ್ಲ. ನಿಲ್ಸ್ಬಿಡು, ಅವನೇ ಓಡಿಸ್ಲಿ ಅಂತೆ. ಎಲ್ಲಿ ನಿಲ್ಸ್ಬೇಕಪ್ಪ? ಇವಾಗ ಆರಾಧ್ಯ ಗ್ರ್ಯಾಂಡ್ ನಮ್ಮ ಗೈಸ್, ನಾವು ಆರಾಧ್ಯ ಗ್ರ್ಯಾಂಡ್ ಅಂತ ಬಂದಿದ್ವಿ. ಮೆನ್ಯೂಲಿ ಏನೇನಿದೆ ಗೊತ್ತಾ ನೋಡಿ ಒಂದ್ಸರಿ. ಗೀ ಗಾರ್ಲಿಕ್ ಅಂತೆ, ಗೀ ಕರಿ ಲೀವ್ಸ್, ಗೀ ಪುಡಿ ಅಂತೆ, ಗೀ ಪೀನಟ್. ನಾನು ಇದನ್ನ ತಗೊಂಡಿದ್ದೆ, ಗೀ ಪೀನಟ್ ಪೊಡಿ ಮಿನಿ ಇಡ್ಲಿ, ಟೊಮ್ಯಾಟೊ ಅಂತ ಏನೇನು. ಇನ್ನು ದೋಸೆ ನೆಕ್ಸ್ಟ್ ಲೆವೆಲ್. ಸೊ ನಾನ್ ಬಂದ್ಬಿಟ್ಟು ಮಿನಿ ಇಡ್ಲಿ ಇಷ್ಟಿಷ್ಟೇ ಚೆನ್ನಾಗಿರುತ್ತೆ. ಸೊ ನಾನು ಅದನ್ನ ಗೀ ಪೀನಟ್ ಪೊಡಿ ಮಿನಿ ಇಡ್ಲಿ ತಗೊಂಡಿದ್ದೀವಿ. ನಮ್ಮಪ್ಪ ನಮ್ಮಮ್ಮ ಮಾಮೂಲಿ ಡಿಪ್ ಇಡ್ಲಿ, ನಮ್ಮ ಅಣ್ಣ ಮುಗ ಏನೋ ಮುಳ್ಬಾಗ್ಲು ಮಸಾಲೆ ದೋಸೆ ತಗೊಂಡಿದ್ದಾನೆ. ಇವನ್ ಬಂದ ಅಂದ್ರೆ ಯಪ್ಪ. ಇವಾಗ ನಮ್ಮಪ್ಪ ಡ್ರಮ್ ಸ್ಟಿಕ್ ಸೂಪ್ ತಗೊಂಡಿದ್ದಾರೆ. ಏನೋ ಡುಮ್ಮ ಏನು ಇಷ್ಟು ಎಲ್ಲೋಗಿದ್ದೆ? ಇಲ್ಲೇ ಹತ್ರ ಎಲ್ಲ ಹತ್ರ 3/4 ಗಂಟೆ ಜರ್ನಿ ಬೆಂಗಳೂರಿಂದ ಹೈದ್ರಾಬಾದ್. 3/4 ಗಂಟೆ ಹೈದ್ರಾಬಾದ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಹೈದ್ರಾಬಾದ್ಗೆ ಹೋಗಿದ್ದಾಗ ಅವ್ನು ಇವತ್ತು ಬಂದಿದ್ದು. ಇವನ ಇಲ್ಲಿ ಬಂದಿದ ತಕ್ಷಣ ಇನ್ನೊಂದ್ ಕೆಲ್ಸ ಇದೆ, ಅವನ ಶಾಪಿಂಗ್ ಕರ್ಕೊಂಡ್ ಹೋಗ್ಬೇಕಂತೆ ಮನೆಗೆ ಕರ್ಕೊಂಡು ಗೈಸ್. ಇವಾಗ ನೋಡೋಣ ತಡೀರಿ ಹೆಂಗಿದೆ ಅಂತ. ಹೆಂಗಿದೆ ಪಪ್ಪ? ನಂಗೇನೋ ಇಷ್ಟ ಆಗಲ್ಲ, ತಿನ್ನೋದು. ನೋಡೋಣ ಬನ್ನಿ. ನಮ್ಮ ಅಣ್ಣ ಕುಡ್ದೆ ಇರ್ತಾನೆ. ಹೆಂಗಿದೆ ಚೆನ್ನಾಗ್ಯಾ? ಒಂಥರ ಡಿಫ್ರೆಂಟ್ ಟೇಸ್ಟ್. ಅಪ್ಪ ನಿಂಬೆ ಹೇಳ್ಬಿಟ್ರು ಬರ್ರಿ ಹೆಂಗಿರುತ್ತೆ ಗೈಸ್. ನಾನಿವಾಗ ನಮ್ ಸ್ಟಿಕ್ ಇದೆ. ಚಪ್ಪದ ಕಣ. ಡ್ರಮ್ ಸ್ಟಿಕ್ ಜ್ಯೂಸ್ ಚೆನ್ನಾಗಿದೆ, ಬಟ್ ಜಾಸ್ತಿ ನಿಂಬೆಹಣ್ಣು ಆಗೋಯ್ತು ಪಪ್ಪ. ನಮ್ಮ ಅಮ್ಮ ಕುಡಿಯಲ್ವಂತೆ. ನಮ್ಮ ಅಮ್ಮಂಗೆ ಈ ತರ ಬೆಳ್ಳುಳ್ಳಿ ಗಿಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕ್ಬಿಟ್ರೆ ನಾವಮ್ಮ ಮಖಾನ ನೋಡಲ್ಲ ಅತ್ತಾಗೆ. ನಾವ್ ಅಣ್ಣ ಕನ್ವಿನ್ಸ್ ಮಾಡ್ತಾರ ನೋಡಿ, ಅಮ್ಮ ಬೆಳ್ಳುಳ್ಳಿ ಇಲ್ಲ, ಅಮ್ಮ ಬೆಳ್ಳುಳ್ಳಿ ಇಲ್ಲ. ನಿಜವಾಗ್ಲೂ ನಿಂಗೆ ಬೇರೆ ಏನೋ ಅನ್ಸುತ್ತಲ್ವಾ? ಬೆಳ್ಳುಳ್ಳಿನೇ ಎಲ್ಲ ಬೇಕಾದ್ರೆ ಒಂದೇ ಒಂದು ಸ್ಪೂನ್ ಕೊಡುದು ನೋಡು. ಇದು ಕೂಡ ಪೀನಟ್ ಗೀ ಪೊಡಿ ಇಡ್ಲಿ ಅಂತ ನೋಡೋಣ ಬನ್ನಿ. ಪೋಡಿ ಅಂದ್ರೆ ಪುಡಿ ಅಂತೆ, ಅದ್ರ ಮೇಲೆ ಪೋಡಿ ಅಂತಾನೆ ಬರ್ದಿರೋದು. 3 ತರ ಚಟ್ನಿ ಕೊಟ್ಟಿದ್ದಾರೆ. ನಿಜ ಚೆನ್ನಾಗಿಲ್ಲ, ನಿಜವಾಗ್ಲೂ ಚೆನ್ನಾಗಿಲ್ಲ ಗೈಸ್. ಒಂಚೂರು ಚೆನ್ನಾಗಿಲ್ಲ ಅದು ಇಡ್ಲಿ ಮಾತ್ರ. ನೋಡಿ ನಾನ್ ತಿಂದೆ, ಬೇಡ ನಂಗೆ ಇಷ್ಟ ಆಯ್ತು, ಬೇಡ ಬೇಡ ನಂಗೆ ಬೇಡ. ಅವಾಗೆ ನಮ್ಮ ಅಣ್ಣಂಗ್ ತಿನ್ಸ್ಬಿಟ್ರು. ಬೇಡ ಅಂದೆ ಅವಳು, ತಿನ್ಸ್ಬೇಡ ಅಂದೆ. ಅವಾಗಲೇ ನಮ್ಮ ಅಣ್ಣಂಗ್ ತಿನ್ಸ್ಬಿಟ್ರು, ಅದಾದ್ಮೇಲೆ ನನಗ್ ತಿನ್ಸ್ಲಿಲ್ಲ. ಇವಾಗ ಅದನ್ನ ಹೇಳಿದಕ್ಕೆ ನಮ್ಮ ಅಮ್ಮ ತಿನ್ಸಕ್ ಬರ್ತಾರ ನನಗೆ. ನಮ್ಮ ಅಣ್ಣನೇ ಫುಲ್ ತಿಂದ ಅದನ್ನ. ನನಗಂತೂ ಇಷ್ಟ ಆಗ್ಲಿಲ್ಲ. ಏನ್ ಬೇರೆ ಏನ್ ತಿನ್ಬೇಕಂತ ಗೊತ್ತಿಲ್ಲ. ಉಪ್ಪಿಟ್ಟು ಸಿಗುತ್ತಾ? ನಂಗೆ ಉಪ್ಪಿಟ್ಟು ಇಷ್ಟ, ಉಪ್ಪಿಟ್ಟು ನೋಡ್ಬೇಕು. ಉಪ್ಪಿಟ್ಟಿದ್ರೆ ಉಪ್ಪಿಟ್ಟು ತಿನ್ಬೇಕು ಗೈಸ್. ಮಸಾಲೆ ದೋಸೆ ತಗೊಳಮ್ಮ. ಯಾರು ನಾನಾ? ಬೇಡಪ್ಪ, ಡಯಟ್.
ಹಾಲ್ ದೋಸೆ ತಗೊಂಡಿದ್ದೇನೆ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಒಂಥರ ಓಪನಿಂಗ್ ಅಂತ. ಹೆಂಗಿದೆ? ನಾರ್ಮಲ್ ಮಸಾಲ ದೋಸೆನ ಯಾವ ರೇಂಜಿಗೆ ಡಿಸ್ಕ್ರೈಬ್ ಮಾಡ್ತೀಯ ಏ ಅಲ್ವೋ, ಇದ್ ನೋಡಿ, ಈ ತರ ಕ್ಲೋಸಿಂಗ್ ನೋಡಿ, ಈ ತರ ಹೆಂಗಿದೆ? ಇದು ಇಷ್ಟ ಹಾ, ಓಪನ್ ಮಾಡು. ಟೇಸ್ಟ್ ಮಾಡು. ಒಳ್ಳೆ ಬಿಡು, ಫೋಟೋ ತೆಗೆ ಮಾಡೋಣ. ಇಲ್ಲ, ಅಮ್ಮ ಟೇಸ್ಟ್ ಮಾಡ್ತಿದ್ದಾರೆ ಇದನ್ನ ಫಸ್ಟ್. ಗೀ ಹೆಂಗಿದೆ ಕೋಶು? ಗೀ ಅದ್ಯಾ? ಓಕೆ ಅಂತ ಗೈಸ್, ಓಕೆ. ನಾವ್ ಇದನ್ನ ತಗೊಂಡ್ವಿ, ಬೀಟ್ರೂಟ್ ಚಿಪ್ಸ್ ತಗೊಂಡ್ವಿ. ಈಗ ಹಾಳು ಮಾಡ್ತಾ ಕಡೆ ಎಲ್ಲ ಅವ್ರೆ. ಎಲ್ಲಿ ಬೀಡ ತಗೋತಾ ಇದಾರೆ, ಯಾರನ್ನ ಊಟ ಮಾಡಿ ಬೀಡ ತಿಂತಾರೆ. ಇಲ್ಲಿ ನೋಡಿ ನಮ್ಮ ಅಣ್ಣ ತಿಂಡಿ ತಿಂದ್ಬಿಟ್ಟು ಬೀಡ ತಿಂತಿದ್ದಾರೆ. ಊಟ ತಿಂಡಿ ಡಿಫ್ರೆನ್ಸ್ ಗೊತ್ತಿಲ್ಲ ಕಣ ನನಗೆ. ಅಲ್ಲೋಡಲ್ಲ ಅಲ್ಲಿ. ಏನು ಎರಡ್ ನಾ ಅಮ್ಮಂಗ್ ನೀರ್ ಬೇಕಂತ ಇವಾಗ. ಗೈಸ್, ನಮ್ಮ ಅಣ್ಣ ಕಿತ್ಕೊಂಬಿಟ್ಟ ಗಾಡಿನ ಆಗ್ಲೇ. ಅದೇನೋ ಅಪ್ಪ ಬಂದಿದ ತಕ್ಷಣ ತಗೊಂಡ್ಬಿಡ್ತಾನೆ. ನಾನು ಆರಾಮಾಗಿ ಕುತ್ಕೊಂಡು ನನ್ ಕಾರ್ ಕಣ ಇದು. ಬೀಟ್ರೂಟ್. ಅಣ್ಣ ನಿನ್ ಕಾರ್ ಅಲ್ಲ, ಅದು ಹರ್ಷಿ ಇದ್ರ ಮೇಲಿರೋದು. ನನ್ ಹರ್ಷಿ ಇದ್ರ ಮೇಲಿರೋದು ಗೈಸ್, ಇದು ಕಾರು. ಅದೇನು ಅಂತಾನು ಹೇಳಕ್ ಬರಲ್ಲ ಅವಳಿಗೆ. ಇದು ಹರ್ಷಿ ಟೆಕ್ನಿಕಲ್ ಸರ್ವಿಸಸ್. ಸೊ ನಾನಿವಾಗ ಇದು ಬೇಕ್ಡ್ ಗೈಸ್, ಫ್ರೈಡ್ ಅಲ್ಲ. ಸೊ ಇದನ್ನ ತಿನ್ಕೊಂಡು ಹೋಗ್ತೀನಿ ಅಷ್ಟೇ, ಆರಾಮಾಗಿ ಕುತ್ಕೊಂಡು. ಸೊ ಗೈಸ್, ನಾನು ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲ. ಸೊ ನಾನು ಶಾಪ್ನ ತೆಗಿಬೇಕಾಗಿತ್ತು. ಸೊ ಶಾಪಿಗೆ ಬಂದು ಕುತ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ತುಂಬ ಆಲ್ಮೋಸ್ಟ್ ಒಂದು 15 ಡೇಸ್ ಆದಮೇಲೆ ನಮ್ಮ ಅಣ್ಣ ಬಂದಿದ್ದು, ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್. ಮುಂದೆ ಏನೇನು ವ್ಲಾಗ್ಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ಸ್ ಹಾಕಿ ಸಪೋರ್ಟ್ ಮಾಡಿ. ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.